ಕನ್ನಡದ ಜನಪ್ರಿಯ ಗಾದೆ ಮಾತಾದ ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ ಎಂಬುದು ಅತ್ಯಂತ ಅರ್ಥಗರ್ಭಿತವಾದುದು. ಇದರ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ. ಗಾದೆಯ ಅರ್ಥ: ನಾವು ಯಾರಿಗಾದರೂ ನೀಡುವ ಪ್ರತಿಫಲ ಅಥವಾ ಗೌರವಧನಕ್ಕೆ ದಕ್ಷಿಣೆ ಅನುಗುಣವಾಗಿ ಅವರ ಸೇವೆ ಅಥವಾ ಕೆಲಸ ಪ್ರದಕ್ಷಿಣೆ ಇರುತ್ತದೆ ಎಂಬುದು ಇದರ ನೇರ ಅರ್ಥ. ಸರಳವಾಗಿ ಹೇಳುವುದಾದರೆ ಎಷ್ಟು ಹಣವೋ ಅಷ್ಟೇ ಕೆಲಸ ಅಥವಾ ಕೊಟ್ಟ ಕಾಸಿಗೆ ತಕ್ಕ ಕೆಲಸ ಎಂದರ್ಥ. ವಿಸ್ತರಣೆ: ಈ ಗಾದೆಯು ಜೀವನದ ವ್ಯಾವಹಾರಿಕ ಸತ್ಯವನ್ನು ಎತ್ತಿ ತೋರಿಸುತ್ತದೆ. ಇದನ್ನು ನಾವು 3 ಹಂತಗಳಲ್ಲಿ ವಿಶ್ಲೇಷಿಸಬಹುದು. ವ್ಯಾವಹಾರಿಕ ದೃಷ್ಟಿಕೋನ: ಹಳೆಯ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಅರ್ಚಕರಿಗೆ ನೀಡುವ ದಕ್ಷಿಣೆಯ ಆಧಾರದ ಮೇಲೆ ಅವರು ಮಾಡುವ ಪೂಜೆ ಅಥವಾ ವಿಧಿವಿಧಾನಗಳ ಶ್ರದ್ಧೆ ನಿರ್ಧರಿಸಲ್ಪಡುತ್ತಿತ್ತು ಎಂಬ ಆಡುಮಾತಿನಿಂದ ಇದು ಬಂದಿದೆ. ನಾವು ಎಷ್ಟು ಹೂಡಿಕೆ ಮಾಡುತ್ತೇವೆಯೋ ಅಷ್ಟೇ ಲಾಭವನ್ನು ನಿರೀಕ್ಷಿಸಬೇಕು ಎಂಬುದು ಇದರ ತಾತ್ಪರ್ಯ. ಪ್ರತಿಫಲ ಮತ್ತು ಶ್ರಮ: ಒಬ್ಬ ವ್ಯಕ್ತಿಯಿಂದ ನಾವು ಹೆಚ್ಚಿನ ಕೆಲಸವನ್ನು ನಿರೀಕ್ಷಿಸಬೇಕಾದರೆ ಅವರಿಗೆ ನೀಡುವ ಸಂಭಾವನೆಯು ಅಷ್ಟೇ ಗೌರವಯುತವಾಗಿರಬೇಕು. ಕಡಿಮೆ ಹಣ ನೀಡಿ ಅತಿ ಹೆಚ್ಚಿನ ಸೇವೆಯನ್ನು ನಿರೀಕ್ಷಿಸುವುದು ಸರಿಯಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ. ಗುಣಮಟ್ಟದ ಪ್ರಾಮುಖ್ಯತೆ: ನಾವು ಕೊಳ್ಳುವ ವಸ್ತುವಿನ ಬೆಲೆ ಕಡಿಮೆಯಿದ್ದರೆ ಅದರ ಬಾಳಿಕೆಯೂ ಕಡಿಮೆಯಿರುತ್ತದೆ. ಅಂದರೆ ನಾವು ನೀಡುವ ಬೆಲೆಗೆ ತಕ್ಕ ಗುಣಮಟ್ಟ ನಮಗೆ ದೊರೆಯುತ್ತದೆ. ಜೀವನಕ್ಕೆ ಪಾಠ: ಈ ಗಾದೆಯು ಕೇವಲ ಹಣಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಾವು ಮಾಡುವ ಪ್ರಯತ್ನ ದಕ್ಷಿಣೆ ಎಷ್ಟಿದೆಯೋ ನಮಗೆ ಸಿಗುವ ಯಶಸ್ಸು ಪ್ರದಕ್ಷಿಣೆ ಅಷ್ಟೇ ಇರುತ್ತದೆ. ನಾವು ಅಲ್ಪ ಪ್ರಯತ್ನ ಮಾಡಿ ದೊಡ್ಡ ಯಶಸ್ಸನ್ನು ಬಯಸುವುದು ತಪ್ಪು ಎಂಬ ನೈತಿಕ ಪಾಠವನ್ನು ಇದು ನೀಡುತ್ತದೆ. ಸಂಕ್ಷಿಪ್ತವಾಗಿ, ಪ್ರತಿಫಲವು ಯಾವಾಗಲೂ ಅರ್ಪಣೆಗೆ ಅನುಗುಣವಾಗಿರುತ್ತದೆ.